ಎಲ್ಲರಿಗೂ ನಮಸ್ಕಾರಗಳು. ನಾನು ನಿತೀಶ್, 6ನೇ ತರಗತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡಗಾಂವ್. ಇಂದು ನಾನು ನಾಮವಿಭಕ್ತಿ ಪ್ರತ್ಯಯಗಳ ಕುರಿತು ತಿಳಿಸಲು ಪ್ರಯತ್ನಿಸುತ್ತೇನೆ. ಕನ್ನಡದಲ್ಲಿ 7 ವಿಧದ ವಿಭಕ್ತಿ ಪ್ರತ್ಯಯಗಳಿವೆ. ಅವುಗಳ ಪರಿಚಯ ಮಾಡಿಕೊಳ್ಳೋಣ. ವಿಭಕ್ತಿ ಪ್ರತ್ಯಯ: ವಿಭಕ್ತಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಈಗ ಪ್ರತ್ಯಯ: ಉ ಅನ್ನು ಇಂದ, ಗೆ ಇಗೆ ಕೆ, ದೆಸೆಯಿಂದ ಅ ಅಲ್ಲಿ. ಇನ್ನೊಮ್ಮೆ ಪ್ರಥಮ ವಿಭಕ್ತಿಯ ಪ್ರತ್ಯಯ ಉ, ದ್ವಿತೀಯ ವಿಭಕ್ತಿಯ ಪ್ರತ್ಯಯ ಅನ್ನು, ತೃತೀಯ ವಿಭಕ್ತಿಯ ಪ್ರತ್ಯಯ ಇಂದ, ಚತುರ್ಥಿ ವಿಭಕ್ತಿಯ ಪ್ರತ್ಯಯ ಗೆ ಇಗೆ ಕೆ, ಪಂಚಮಿ ವಿಭಕ್ತಿಯ ಪ್ರತ್ಯಯ ದೆಸೆಯಿಂದ, ಷಷ್ಠಿ ವಿಭಕ್ತಿಯ ಪ್ರತ್ಯಯ ಅ, ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಅಲ್ಲಿ. ನಾಮವಿಭಕ್ತಿ ಪ್ರತ್ಯಯಗಳು: ವಿಭಕ್ತಿ ಪ್ರತ್ಯಯ ಎಂದರೆ ನಮ್ಮ ಪ್ರಕೃತಿಗಳಿಗೆ ಹತ್ತುವ ಪ್ರತ್ಯಯಗಳೇ ನಾಮವಿಭಕ್ತಿ ಪ್ರತ್ಯಯಗಳು. ಇಲ್ಲಿ ನಾವು ನಾಮ ಪ್ರಕೃತಿ ಎಂದರೇನು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ನಾಮ ಪ್ರಕೃತಿ ಎಂದರೆ ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಎನ್ನುವರು. ನಾಮ ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿ ನಾಮಪದಗಳಾಗುತ್ತವೆ. ನಾಮಪದ ನಾಮ ಪ್ರಕೃತಿ: ಮನೆಯು ನಾಮಪದದ ನಾಮ ಪ್ರಕೃತಿ ಮನೆ. ಗಿಡದಿಂದ ನಾಮಪದದ ನಾಮ ಪ್ರಕೃತಿ ಗಿಡ. ಸೀತೆಯಲ್ಲಿ ನಾಮಪದದ ನಾಮ ಪ್ರಕೃತಿ ಸೀತೆ. ಪುಸ್ತಕದ ನಾಮಪದದ ನಾಮ ಪ್ರಕೃತಿ ಪುಸ್ತಕ. ನದಿಗೆ ನಾಮಪದದ ನಾಮ ಪ್ರಕೃತಿ ನದಿ. ಪ್ರಾಣಿಯ ನಾಮಪದದ ನಾಮ ಪ್ರಕೃತಿ ಪ್ರಾಣಿ. ನಾಮ ಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿ ನಾಮಪದಗಳಾಗುತ್ತವೆ. ಉದಾಹರಣೆ: ಮನೆ ಪ್ಲಸ್ ಉ ಮನೆಯು. ಮನೆ ಎಂಬುದು ನಾಮ ಪ್ರಕೃತಿ, ಉ ಎಂಬುದು ಪ್ರತ್ಯಯ, ಮನೆಯು ಎಂಬುದು ನಾಮಪದ. ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ. ಮನೆ ಎಂಬುದು ನಾಮ ಪ್ರಕೃತಿ, ಅಲ್ಲಿ ಎಂಬುದು ಪ್ರತ್ಯಯ, ಮನೆಯಲ್ಲಿ ಎಂಬುದು ನಾಮಪದ. ಪ್ರತ್ಯಯಗಳು ನಾಮ ಪ್ರಕೃತಿಗಳಿಗೆ ಅಥವಾ ಮೂಲ ಪದಕ್ಕೆ ನಿರ್ದಿಷ್ಟ ಅರ್ಥ ಬರುವಂತೆ ಮಾಡುತ್ತದೆ. ಉದಾಹರಣೆ ಗಮನಿಸಿ: ಭೀಮ ತಾನು ಬಲಗಾಲು ಚೆಂಡು ಒದೆದನು. ಈ ರೀತಿಯಾಗಿ ಓದಿದರೆ ಅಥವಾ ಬರೆದರೆ ಯಾವುದೇ ಅರ್ಥ ಬರುವುದಿಲ್ಲ. ಭೀಮ ತಾನು ಬಲಗಾಲು ಚೆಂಡು ಎಂಬ ಪದಗಳು ನಾಮ ಪ್ರಕೃತಿಗಳಿವೆ. ಇವುಗಳಿಗೆ ನಾವು ವಿಭಕ್ತಿ ಪ್ರತ್ಯಯಗಳು ಸೇರಿಸಿ ನೋಡೋಣ. ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದೆದನು. ಭೀಮ ಎಂಬುದು ನಾಮ ಪ್ರಕೃತಿ, ಇದಕ್ಕೆ ಉ ಪ್ರತ್ಯಯ ಸೇರಿದೆ. ಉ ಪ್ರತ್ಯಯ ಸೇರಿದಾಗ ಭೀಮನು ಆಗಿದೆ. ತಾನು ಎಂಬುದು ನಾಮ ಪ್ರಕೃತಿ, ಇದಕ್ಕೆ ಅ ಪ್ರತ್ಯಯ ಸೇರಿದೆ. ಅ ಪ್ರತ್ಯಯ ಸೇರಿದಾಗ ತನ್ನ ಆಗಿದೆ. ಬಲಗಾಲಿನಿಂದ ಬಲಗಾಲು ಎಂಬುದು ನಾಮ ಪ್ರಕೃತಿ, ಇದಕ್ಕೆ ಇಂದ ಪ್ರತ್ಯಯ ಸೇರಿದೆ. ಇಂದ ಪ್ರತ್ಯಯ ಸೇರಿದಾಗ ಬಲಗಾಲಿನಿಂದ ಆಗಿದೆ. ಚೆಂಡು ಎಂಬುದು ನಾಮ ಪ್ರಕೃತಿ, ಇದಕ್ಕೆ ಅನ್ನು ಪ್ರತ್ಯಯ ಸೇರಿದೆ. ಅನ್ನು ಪ್ರತ್ಯಯ ಸೇರಿದಾಗ ಅನ್ನು ಆಗಿದೆ. ಹೀಗೆ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿಸಿದಾಗ ನಿರ್ದಿಷ್ಟ ಅರ್ಥ ಬರುತ್ತದೆ. ಉದಾಹರಣೆ ಗಮನಿಸಿ: ಸುಮಾ ಪೇಟೆ ಬಟ್ಟೆ ತಂದಳು ಎಂದು ಓದಿದರೆ ನಮಗೆ ಈ ವಾಕ್ಯವು ಅರ್ಥವಾಗುವುದಿಲ್ಲ. ಇದಕ್ಕೆ ಕೆಲವು ಪದಗಳನ್ನು ಸೇರಿಸಿ ಸುಮಾ ಪೇಟೆಯಿಂದ ಬಟ್ಟೆಯನ್ನು ತಂದಳು ಎಂದು ಓದಿದರೆ ಈ ವಾಕ್ಯವು ನಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಈ ರೀತಿ ವಾಕ್ಯಗಳಲ್ಲಿ ಬಳಕೆಯಾಗುವ ವಿವಿಧ ಪದಗಳ ನಡುವೆ ಪರಸ್ಪರ ಸಂಬಂಧ ಕಲ್ಪಿಸುವ ಪದಗಳೇ ನಾಮವಿಭಕ್ತಿ ಪ್ರತ್ಯಯಗಳು. ಪ್ರತ್ಯಯಗಳು ಸ್ವತಂತ್ರವಾಗಿ ಬಳಸಲು ಬರುವುದಿಲ್ಲ. ಹಾಗೆ ಬಳಸಿದರೆ ಅರ್ಥವೂ ಬರುವುದಿಲ್ಲ. ಉ ಅನ್ನು ಇಂದ, ಗೆ ಇಗೆ ಕೆ, ದೆಸೆಯಿಂದ ಅ ಅಲ್ಲಿ. ಹೀಗೆ ಈ ಪ್ರತ್ಯಯಗಳು ಸ್ವತಂತ್ರವಾಗಿ ಬಳಸಲು ಬರುವುದಿಲ್ಲ. ಹಾಗೆ ಬಳಸಿದರೆ ಅರ್ಥವೂ ಬರುವುದಿಲ್ಲ. ವಿಭಕ್ತಿ ಪ್ರತ್ಯಯಗಳು: ವಿಭಕ್ತಿಗಳು ಪ್ರತ್ಯಯ, ನಾಮ ಪ್ರಕೃತಿ, ನಾಮಪದ. ಪ್ರಥಮ ವಿಭಕ್ತಿಯ ಪ್ರತ್ಯಯ ಉ, ನಾಮ ಪ್ರಕೃತಿ ಮನೆ, ನಾಮಪದ ಮನೆಯು. ದ್ವಿತೀಯ ವಿಭಕ್ತಿಯ ಪ್ರತ್ಯಯ ಅನ್ನು, ನಾಮ ಪ್ರಕೃತಿ ಮನೆ, ನಾಮಪದ ಮನೆಯನ್ನು. ತೃತೀಯ ವಿಭಕ್ತಿಯ ಪ್ರತ್ಯಯ ಇಂದ, ನಾಮ ಪ್ರಕೃತಿ ಮನೆ, ನಾಮಪದ ಮನೆಯಿಂದ. ಚತುರ್ಥಿ ವಿಭಕ್ತಿಯ ಪ್ರತ್ಯಯ ಗೆ ಇಗೆ ಕೆ, ನಾಮ ಪ್ರಕೃತಿ ಮನೆ, ನಾಮಪದ ಮನೆಗೆ. ಪಂಚಮಿ ವಿಭಕ್ತಿಯ ಪ್ರತ್ಯಯ ದೆಸೆಯಿಂದ, ನಾಮ ಪ್ರಕೃತಿ ಮನೆ, ನಾಮಪದ ಮನೆ ದೆಸೆಯಿಂದ. ಷಷ್ಠಿ ವಿಭಕ್ತಿಯ ಪ್ರತ್ಯಯ ಅ, ನಾಮ ಪ್ರಕೃತಿ ಮನೆ, ನಾಮಪದ ಮನೆಯ. ಸಪ್ತಮಿ ವಿಭಕ್ತಿಯ ಪ್ರತ್ಯಯ ಅಲ್ಲಿ, ನಾಮ ಪ್ರಕೃತಿ ಮನೆ, ನಾಮಪದ ಮನೆಯಲ್ಲಿ. ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ: ರಾಮನು ಚೆನ್ನಾಗಿ ಓದುತ್ತಾನೆ. ಹುಡುಗನು ಕಾಲಿನಿಂದ ಚೆಂಡನ್ನು ಒದೆದನು. ರಾಮನು ಉ,
ರಾಮ ಎಂಬುದು ನಾಮ ಪ್ರಕೃತಿ, ಇದಕ್ಕೆ ಉ ಪ್ರತ್ಯಯ ಸೇರಿದೆ. ಉ ಪ್ರತ್ಯಯ ಸೇರಿದಾಗ ರಾಮನು ಆಗಿದೆ. ಹುಡುಗನು, ಹುಡುಗ ಎಂಬುದು ನಾಮ ಪ್ರಕೃತಿ, ಇದಕ್ಕೆ ಉ ಪ್ರತ್ಯಯ ಸೇರಿದೆ. ಉ ಪ್ರತ್ಯಯ ಸೇರಿದಾಗ ಹುಡುಗನು ಆಗಿದೆ. ಈ ಮೇಲಿನ ಪದಗಳಲ್ಲಿ ಉ ಎಂಬುದು ಪ್ರಥಮ ವಿಭಕ್ತಿ ಪ್ರತ್ಯಯವಾಗಿದೆ. ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ: ರಾಮನು ರಾವಣನನ್ನು ಕೊಂದನು. ಲಕ್ಷ್ಮಣನು ರಾಮನನ್ನು ಬಹಳ ಪ್ರೀತಿಸುತ್ತಿದ್ದನು. ರಾವಣನನ್ನು ಅನ್ನು. ರಾವಣ ಎಂಬುದು ನಾಮ ಪ್ರಕೃತಿ, ಇದಕ್ಕೆ ಅನ್ನು ಪ್ರತ್ಯಯ ಸೇರಿದೆ. ಅನ್ನು ಪ್ರತ್ಯಯ ಸೇರಿದಾಗ ರಾವಣನು ಆಗಿದೆ. ರಾಮನನ್ನು, ರಾಮ ಎಂಬುದು ನಾಮ ಪ್ರಕೃತಿ, ಇದಕ್ಕೆ ಅನ್ನು ಪ್ರತ್ಯಯ ಸೇರಿದೆ. ಅನ್ನು ಪ್ರತ್ಯಯ ಸೇರಿದಾಗ ರಾಮನು ಆಗಿದೆ. ಈ ಮೇಲಿನ ಪದಗಳಲ್ಲಿ ಅನ್ನು ಎಂಬುದು ದ್ವಿತೀಯ ವಿಭಕ್ತಿ ಪ್ರತ್ಯಯವಾಗಿದೆ. ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ: ನಾನು ಚಾಕುವಿನಿಂದ ಹಣ್ಣನ್ನು ಕೊಯ್ದೆನು. ನಾನು, ಹುಡುಗನು ಕಾಲಿನಿಂದ ಚೆಂಡನ್ನು ಒದೆದನು. ಚಾಕುವಿನಿಂದ, ಚಾಕು ಎಂಬುದು ನಾಮ ಪ್ರಕೃತಿ, ಇದಕ್ಕೆ ಇಂದ ಪ್ರತ್ಯಯ ಸೇರಿದೆ. ಇಂದ ಪ್ರತ್ಯಯ ಸೇರಿದಾಗ ಚಾಕುವಿನಿಂದ ಆಗಿದೆ. ಕಾಲಿನಿಂದ, ಕಾಲು ಎಂಬುದು ನಾಮ ಪ್ರಕೃತಿ, ಇದಕ್ಕೆ ಇಂದ ಪ್ರತ್ಯಯ ಸೇರಿದೆ. ಇಂದ ಪ್ರತ್ಯಯ ಸೇರಿದಾಗ ಕಾಲಿನಿಂದ ಆಗಿದೆ. ಈ ಮೇಲಿನ ಪದಗಳಲ್ಲಿ ಇಂದ ಎಂಬುದು ತೃತೀಯ ವಿಭಕ್ತಿ ಪ್ರತ್ಯಯವಾಗಿದೆ. ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ: ರಾಮನು ಸೀತೆಗೆ ಹೂವನ್ನು ಕೊಟ್ಟನು. ನಾನು ನನ್ನ ಗೆಳತಿಗೆ ಚೆಂಡನ್ನು ಕೊಟ್ಟಿದ್ದೇನೆ. ಸೀತೆಗೆ ಗೆ, ಸೀತೆ ಎಂಬುದು ನಾಮ ಪ್ರಕೃತಿ, ಇದಕ್ಕೆ ಗೆ ಪ್ರತ್ಯಯ ಸೇರಿದೆ. ಗೆ ಪ್ರತ್ಯಯ ಸೇರಿದಾಗ ಸೀತೆಗೆ ಆಗಿದೆ. ಗೆಳತಿಗೆ ಗೆ, ಗೆಳತಿಗೆ, ಗೆಳತಿ ಎಂಬುದು ನಾಮ ಪ್ರಕೃತಿ, ಇದಕ್ಕೆ ಗೆ ಪ್ರತ್ಯಯ ಸೇರಿದೆ. ಗೆ ಪ್ರತ್ಯಯ ಸೇರಿದಾಗ ಗೆಳತಿಗೆ ಆಗಿದೆ. ಈ ಮೇಲಿನ ಪದಗಳಲ್ಲಿ ಗೆ ಎಂಬುದು ಚತುರ್ಥಿ ವಿಭಕ್ತಿ ಪ್ರತ್ಯಯವಾಗಿದೆ. ಪಂಚಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ: ಮಾವಿನ ಹಣ್ಣು ಮರದ ದೆಸೆಯಿಂದ ಉದುರಿತು. ಮೋಡದ ದೆಸೆಯಿಂದ ಹನಿಗಳು ಉದುರಿದವು. ದೆಸೆಯಿಂದ, ಈ ಮೇಲಿನ ಪದಗಳಲ್ಲಿ ದೆಸೆಯಿಂದ ಎಂಬುದು ಪಂಚಮಿ ವಿಭಕ್ತಿ ಪ್ರತ್ಯಯವಾಗಿದೆ. ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ: ರಾಮನ ತಮ್ಮ ಲಕ್ಷ್ಮಣ. ರಾಮ ಎಂಬುದು ನಾಮ ಪ್ರಕೃತಿ, ಇದಕ್ಕೆ ಅಪ್ರತ್ಯಯ ಸೇರಿದೆ. ಅಪ್ರತ್ಯಯ ಸೇರಿದಾಗ ರಾಮನ ಆಗಿದೆ. ಈ ಮೇಲಿನ ಪದಗಳಲ್ಲಿ ಅ ಎಂಬುದು ಷಷ್ಠಿ ವಿಭಕ್ತಿ ಪ್ರತ್ಯಯವಾಗಿದೆ. ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ: ಬುಟ್ಟಿಯಲ್ಲಿ ಹಣ್ಣುಗಳಿವೆ. ಗುಡಿಯಲ್ಲಿ ದೇವರಿದ್ದಾನೆ. ಬುಟ್ಟಿ ಎಂಬುದು ನಾಮ ಪ್ರಕೃತಿ, ಇದಕ್ಕೆ ಅಲ್ಲಿ ಪ್ರತ್ಯಯ ಸೇರಿದೆ. ಗುಡಿ ಎಂಬುದು ನಾಮ ಪ್ರಕೃತಿ, ಇದಕ್ಕೆ ಅಲ್ಲಿ ಪ್ರತ್ಯಯ ಸೇರಿದೆ. ಅಲ್ಲಿ ಪ್ರತ್ಯಯ ಸೇರಿದಾಗ ಗುಡಿಯಲ್ಲಿ ಆಗಿದೆ. ಈ ಮೇಲಿನ ಪದಗಳಲ್ಲಿ ಅಲ್ಲಿ ಎಂಬುದು ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ. ಕೆಳಗಿನ ವಾಕ್ಯಗಳಲ್ಲಿ ವಿಭಕ್ತಿ ಪ್ರತ್ಯಯಗಳು ತಿಳಿಸಿ. ಶರಣರಾಜನು ಊರಿಗೆ ಹೋಗಿದ್ದಾನೆ. ಗೆರೆ ಹಾಕಿದ ಪದ ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ? ಶರಣರಾಜನು ಎಂಬ ಪದದಲ್ಲಿ ಕೊನೆಯ ಅಕ್ಷರ ನು ಇದೆ. ಇದು ನು ಬಿಡಿಸಿ ಬರೆದರೆ ನ ಪ್ಲಸ್ ಉ ನು ಆಗುತ್ತದೆ. ಶರಣರಾಜನು ಎಂಬ ಪದದಲ್ಲಿ ಕೊನೆಯಲ್ಲಿ ಉ ಎಂಬ ಪ್ರತ್ಯಯವಿದೆ. ಆದ್ದರಿಂದ ಇದು ಪ್ರಥಮ ವಿಭಕ್ತಿ ಪ್ರತ್ಯಯವಾಗಿದೆ. ಸಾಯಿನಾಥನು ವಿಷ್ಣುವರ್ಧನನನ್ನು ಹೊಡೆದನು. ಗೆರೆ ಹಾಕಿದ ಪದ ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ? ವಿಷ್ಣುವರ್ಧನನನ್ನು ಎಂಬ ಪದದಲ್ಲಿ ಕೊನೆಯಲ್ಲಿ ಅನ್ನು ಎಂಬ ಪ್ರತ್ಯಯವಿದೆ. ಆದ್ದರಿಂದ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯವಾಗಿದೆ. ವಿಷ್ಣು ಪೆನ್ನಿಂದ ಬರೆಯುತ್ತಾನೆ. ಗೆರೆ ಹಾಕಿದ ಪದ ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ? ಪೆನ್ನಿಂದ ಎಂಬ ಪದದಲ್ಲಿ ಕೊನೆಯಲ್ಲಿ ಇಂದ ಎಂಬ ಪ್ರತ್ಯಯವಿದೆ. ಆದ್ದರಿಂದ ಇದು ತೃತೀಯ ವಿಭಕ್ತಿ ಪ್ರತ್ಯಯವಾಗಿದೆ. ರಾಮನು ಸೀತೆಗೆ ಹೂವನ್ನು ಕೊಟ್ಟನು. ಗೆರೆ ಹಾಕಿದ ಪದ ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ? ಸೀತೆಗೆ ಎಂಬ ಪದದಲ್ಲಿ ಕೊನೆಯಲ್ಲಿ ಗೆ ಎಂಬ ಪ್ರತ್ಯಯವಿದೆ. ಆದ್ದರಿಂದ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯವಾಗಿದೆ. ಯಲ್ಲಾಲಿಂಗ್ ಬೆಟ್ಟಕ್ಕೆ ಹತ್ತಿದನು. ಗೆರೆ ಹಾಕಿದ ಪದ ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ? ಬೆಟ್ಟಕ್ಕೆ ಎಂಬ ಪದದಲ್ಲಿ ಕೊನೆಯಲ್ಲಿ ಕೆ ಎಂಬ ಪ್ರತ್ಯಯವಿದೆ. ಆದ್ದರಿಂದ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯವಾಗಿದೆ. ಮರದ ದೆಸೆಯಿಂದ ಹಣ್ಣು ಬಿತ್ತು. ಗೆರೆ ಹಾಕಿದ ಪದ ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ? ಈ ಮೇಲಿನ ಪದದಲ್ಲಿ ದೆಸೆಯಿಂದ ಎಂಬುದು ಪಂಚಮಿ ವಿಭಕ್ತಿ ಪ್ರತ್ಯಯವಾಗಿದೆ. ರಾಮನ ತಮ್ಮ ಲಕ್ಷ್ಮಣ. ಗೆರೆ ಹಾಕಿದ ಪದ ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ? ರಾಮನ ಎಂಬ ಪದದಲ್ಲಿ ಕೊನೆಯಲ್ಲಿ ಅ ಎಂಬ ಪ್ರತ್ಯಯವಿದೆ. ಆದ್ದರಿಂದ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯವಾಗಿದೆ. ಬುಟ್ಟಿಯಲ್ಲಿ ಹಣ್ಣುಗಳಿವೆ.
ಗೆರೆ ಹಾಕಿದ ಪದ ಯಾವ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ? ಬುಟ್ಟಿಯಲ್ಲಿ ಎಂಬ ಪದದಲ್ಲಿ ಕೊನೆಯಲ್ಲಿ ಅಲ್ಲಿ ಎಂಬ ಪ್ರತ್ಯಯವಿದೆ, ಆದ್ದರಿಂದ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿದೆ. ವಿಭಕ್ತಿ ಪಲ್ಲಟ. ವಿಭಕ್ತಿ ಪಲ್ಲಟ ಎಂದರೆ ನಾವು ಮಾತನಾಡುವಾಗ ಪ್ರಕೃತಿಗಳಿಗೆ ಯಾವ ವಿಭಕ್ತಿ ಪ್ರತ್ಯಯವನ್ನು ಬಳಸಬೇಕೋ ಅದನ್ನು ಬಳಸದೆ ಬೇರೆ ವಿಭಕ್ತಿ ಪ್ರತ್ಯಯವನ್ನು ಬಳಸಿ ಮಾತನಾಡುವುದುಂಟು. ಹೀಗೆ ಒಂದು ವಿಭಕ್ತಿ ಪ್ರತ್ಯಯದ ಬದಲಿಗೆ ಅರ್ಥ ವ್ಯತ್ಯಾಸವಾಗದಂತೆ ಇನ್ನೊಂದು ವಿಭಕ್ತಿ ಪ್ರತ್ಯಯವನ್ನು ಬಳಸುವ ಕ್ರಮಕ್ಕೆ ವಿಭಕ್ತಿ ಪಲ್ಲಟ ಎಂದು ಕರೆಯುತ್ತೇವೆ. ದ್ವಿತೀಯ ಬದಲಿಗೆ ಚತುರ್ಥಿ ವಿಭಕ್ತಿ ಸೇರಿದಾಗ. ಉದಾಹರಣೆ: ಊರನ್ನು ಸೇರಿದನು, ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯವಾಗಿದೆ. ಊರಿಗೆ ಸೇರಿದನು, ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯವಾಗಿದೆ. ಇಲ್ಲಿ ದ್ವಿತೀಯ ಬದಲಿಗೆ ಚತುರ್ಥಿ ವಿಭಕ್ತಿ ಪಲ್ಲಟ ಮಾಡಲಾಗಿದೆ. ಬೆಟ್ಟವನ್ನು ಹತ್ತಿದನು, ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯವಾಗಿದೆ. ಬೆಟ್ಟಕ್ಕೆ ಹತ್ತಿದನು, ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯವಾಗಿದೆ. ಇಲ್ಲಿ ದ್ವಿತೀಯ ಬದಲಿಗೆ ಚತುರ್ಥಿ ವಿಭಕ್ತಿ ಪಲ್ಲಟ ಮಾಡಲಾಗಿದೆ. ಪಂಚಮಿ ಬದಲಿಗೆ ತೃತೀಯ ವಿಭಕ್ತಿ ಸೇರಿದಾಗ. ಮರದ ದೆಸೆಯಿಂದ ಹಣ್ಣು ಬಿತ್ತು, ಇದು ಪಂಚಮಿ ವಿಭಕ್ತಿ ಪ್ರತ್ಯಯ. ಮರದಿಂದ ಹಣ್ಣು ಬಿತ್ತು, ಇದು ತೃತೀಯ ವಿಭಕ್ತಿ ಪ್ರತ್ಯಯ. ಇಲ್ಲಿ ಪಂಚಮಿ ಬದಲಿಗೆ ತೃತೀಯ ವಿಭಕ್ತಿ ಪಲ್ಲಟ ಮಾಡಲಾಗಿದೆ. ಕೌರವನ ದೆಸೆಯಿಂದ ಕೇಡಾಯಿತು, ಇದು ಪಂಚಮಿ ವಿಭಕ್ತಿ ಪ್ರತ್ಯಯವಾಗಿದೆ. ಕೌರವನಿಂದ ಕೇಡಾಯಿತು, ಇದು ತೃತೀಯ ವಿಭಕ್ತಿ ಪ್ರತ್ಯಯವಾಗಿದೆ. ಇಲ್ಲಿ ಪಂಚಮಿ ಬದಲಿಗೆ ತೃತೀಯ ವಿಭಕ್ತಿ ಪಲ್ಲಟ ಮಾಡಲಾಗಿದೆ. ಷಷ್ಠಿ ಬದಲಿಗೆ ಚತುರ್ಥಿ ವಿಭಕ್ತಿ ಸೇರಿದಾಗ. ನಮ್ಮ ಚಿಕ್ಕಪ್ಪ ಷಷ್ಠಿ ವಿಭಕ್ತಿ ಪ್ರತ್ಯಯ, ನಮಗೆ ಚಿಕ್ಕಪ್ಪ ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ಇಲ್ಲಿ ಷಷ್ಠಿ ಬದಲಿಗೆ ಚತುರ್ಥಿ ವಿಭಕ್ತಿ ಪಲ್ಲಟ ಮಾಡಲಾಗಿದೆ. ಅಯೋಧ್ಯೆಯ ರಾಜ ಷಷ್ಠಿ ವಿಭಕ್ತಿ ಪ್ರತ್ಯಯ, ಅಯೋಧ್ಯೆಗೆ ರಾಜ ಚತುರ್ಥಿ ವಿಭಕ್ತಿ ಪ್ರತ್ಯಯ. ಇಲ್ಲಿ ಷಷ್ಠಿ ಬದಲಿಗೆ ಚತುರ್ಥಿ ವಿಭಕ್ತಿ ಪಲ್ಲಟ ಮಾಡಲಾಗಿದೆ. ಧನ್ಯವಾದಗಳು.